ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಮಾಫಿ ಸಾಕ್ಷಿಯಾಗಿ ನನ್ನನ್ನ ಪರಿಗಣಿಸುವಂತೆ ಅರ್ಜಿಯನ್ನ ಹಾಕಿರುವಂತ ಪ್ರದೋಷ್ನ ಅರ್ಜಿಯನ್ನ ಎಷ್ಟರ ಮಟ್ಟಿಗೆ ಪರಿಗಣಿಸಲಾಗುತ್ತೆ ಅನ್ನುವಂಥದ್ರ ಬಗ್ಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ಸಿಗ್ತಾ ಹೋಗುತ್ತೆ. ಪ್ರಾಸಿಕ್ಯೂಷನ್ಗೆ ಕೇಳಿರುವಂಥದ್ದು ಕೋರ್ಟ್ ಆತನ ಈ ಒಂದು ಪ್ರಕರಣದಲ್ಲಿ ಕನ್ಸಿಡರ್ ಮಾಡಬೇಕಾ ಬೇಡವಾ ಅನ್ನುವಂಥ ವಿಚಾರದ ಬಗ್ಗೆ. ಮತ್ತೊಂದು ಕಡೆ ಈತನ ಮಾಫಿ ಸಾಕ್ಷ್ಯ ದರ್ಶನ್ ಮತ್ತು ಇತರ ಆರೋಪಿಗಳಿಗೆ ಯಾವ ರೀತಿಯ ಕಂಟಕ ಆಗುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಜೈಲಿನಲ್ಲಿರುವಂತ ನಟ ದರ್ಶನ್ಗೆ ಬಿಗ್ ಶಾಕ್ ಇದು. ಪ್ರದೋಷ್ ನಡೆ ಒಟ್ಟಿಗೆ ಇರುವಂತವ್ರು ಬೇರೆ, ಇವರು 4-5 ಜನ ಒಂದೇ ಸೆಲ್ಲಲ್ಲಿ ಇದಾರಲ್ಲ, ದರ್ಶನ್ ಪ್ರದೋಷ್ ಇವರೆಲ್ಲರೂ ಒಟ್ಟಿಗೆ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಒಟ್ಟಿಗೆ ಇತ್ಕೊಂಡು ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯಾಗಿ ನನ್ನನ್ನು ಕನ್ಸಿಡರ್ ಮಾಡಿ ಅಂತ ಅರ್ಜಿ ಹಾಕಿರೋದು. ಜೊತೆಯಲ್ಲಿ ಇದ್ದವರಿಂದಲೇ ಕಾಟರ್ನಿಗೆ ಈಗ ದೊಡ್ಡ ಸಂಕಷ್ಟ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಬಿಗ್ ಅಪ್ಡೇಟ್ ಇದು. ಕೋರ್ಟ್ನಲ್ಲಿ ಕೊಲೆ ಘಟನೆಯ ಸತ್ಯ ಹೇಳ್ತಾರಂತೆ. ಕೋರ್ಟ್ನಲ್ಲಿ A14 ಆರೋಪಿ ಸತ್ಯ ಹೇಳ್ತಾರಂತೆ. ಮಾಫಿ ಸಾಕ್ಷಿಯಾಗಿಸುವಂತೆ A14 ಪ್ರದೋಷ್ ಅರ್ಜಿಯನ್ನ ಹಾಕಿರೋದು. ಸತ್ಯ ಹೇಳ್ತೇನೆ, ಕ್ಷಮೆ ನೀಡುವಂತೆ ಪ್ರದೋಷ್ ಅರ್ಜಿ ಹಾಕಿರೋದು. 59ನೇ CCH ಕೋರ್ಟ್ಗೆ ಪ್ರದೋಷ್ ಅರ್ಜಿಯನ್ನ ಹಾಕಿದ್ದಾನೆ. ಪ್ರತ್ಯೇಕ ಕೊಠಡಿಯಿಂದ VC ಮೂಲಕ ಹಾಜರಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಪ್ರತ್ಯೇಕ ಕೊಠಡಿ ಮುಖಾಂತರ ನಾನು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಬರ್ತೀನಿ, ಹಾಜರಾಗ್ತೀನಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಾಕ್ಷ್ಯ ನಾಶದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದ ಪ್ರದೋಷ್, ಈತನು ಕೂಡ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಾ ಇತ್ತು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ A2 ದರ್ಶನ್ಗೆ ನೇರ ಕಾಂಟ್ಯಾಕ್ಟ್ ಇದ್ದಂತಹ ಪ್ರದೋಷ್ ಹೇಳಿಕೆಯಿಂದ ದರ್ಶನ್ಗೆ ಸಂಕಷ್ಟ ಎದುರಾಗುತ್ತಾ. ಈತ ಪ್ರಭಾವಿ ಕೂಡ ಆಗಿದ್ದಂಥವನು. ಬೆಂಗಳೂರಿನ ಶಾಸಕರೊಬ್ಬರ ರಿಲೇಟಿವ್ ಕೂಡ ಆಗಬೇಕು ಇವನು. ಪ್ರದೋಷ್ ಅನ್ನವನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಂಥವನು. ಈಗ ಈ ಮಾಫಿ ಸಾಕ್ಷಿ ಅಂತ ಹೇಳ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗಬಹುದು, ಈತನ ಹೇಳಿಕೆಯನ್ನ ಕನ್ಸಿಡರ್ ಮಾಡಬಹುದು, ಸಂಕಷ್ಟವನ್ನ ತಂದೊಡ್ಬೋದು ದರ್ಶನ್ ಸೇರಿದಂತೆ ಇತರ ಆರೋಪಿಗಳಿಗೆ ಅನ್ನುವಂಥದ್ದು ಈಗಿದೆ ಕುತೂಹಲ. ಕಾನೂನಿನಲ್ಲಿ ಇರುವಂತ ಮಾನದಂಡಗಳೇನು, ಮಾಫಿ ಸಾಕ್ಷಿಯನ್ನ ಕನ್ಸಿಡರ್ ಮಾಡುವಂತ ನಿಟ್ಟಿನಲ್ಲಿ ನೋಡಿದಾದ್ರೆ ಈತನ ಅರ್ಜಿಯನ್ನ ಕೋರ್ಟ್ ಪರಿಗಣಿಸುತ್ತಾ ಪುರಸ್ಕರಿಸುತ್ತಾ 12 ಗಂಟೆಗೆ ಗೊತ್ತಾಗುತ್ತೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಇದೆ, ಈತನ ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ದರ್ಶನ್ ಮೇಲಿರುವಂತ ಆರೋಪಗಳೇನು, ಈ ಪ್ರದೋಷ್ ಮಾಫಿ ಆಗ್ತೀನಿ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಅದು ಯಾವ ರೀತಿಯ ಕಂಟಕ, ಸಾಕ್ಷ್ಯ ನಾಶ, ಕೇಸ್ ಮುಚ್ಚಿ ಹಾಕ್ಲಿಕ್ಕೆ ಯತ್ನ, ಪ್ರದೋಷ್ ಮೇಲಿನ ಆರೋಪ. ದರ್ಶನ್ ಕಡೆಯಿಂದ 30 ಲಕ್ಷ ಹಣವನ್ನ ಸ್ವೀಕಾರ ಮಾಡಿದ್ದ, ಬೇರೆ ವ್ಯಕ್ತಿಗಳನ್ನ ಶರಣಾಗಿಸ್ಲಿಕ್ಕೆ, ಸರೆಂಡರ್ ಮಾಡಲಿಕ್ಕೆ ಈತ ಮೇನ್ ಸೂತ್ರಧಾರ ಆಗಿದ್ದಂಥವನು. ಪ್ರದೋಷ್ ಮೇಲಿರುವಂತ ಆರೋಪಗಳು ಇದು. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರೋದು ಘಟನಾ ಸ್ಥಳದಲ್ಲಿ ಉಪಸ್ಥಿತಿ, ಕೊಲೆಯ ಮಾಹಿತಿ. ಘಟನಾ ಸ್ಥಳದಲ್ಲಿ ಉಪಸ್ಥಿತಿ, ಕೃತ್ಯದಲ್ಲಿ ಭಾಗಿಯಾದಂತವರು ಮಾಫಿ ಸಾಕ್ಷಿಯನ್ನ ಹೇಳ್ತೀವಿ ಅಂತ ಆದ್ರೆ ಅದು ತುಂಬಾ ಕ್ರೂಷಿಯಲ್ ಆಗುತ್ತೆ. ಆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಕೊಡುತ್ತೆ. ಪಟ್ಟಣಗೆರೆ ಶೆಡ್ಗೆ ಪವಿತ್ರ ಗೌಡ ಕರೆ ತಂದಿದ್ದಂತವನು ಕೂಡ ಇವನೇ ಪ್ರದೋಷ್. ಸಂಚಿನಲ್ಲಿ ಆತ ಸಕ್ರಿಯವಾಗಿ ಭಾಗಿಯಾಗಿದ್ದ. ಕೊಲೆ ಪ್ರಕರಣದಲ್ಲಿ ಪ್ರದೋಷ್ ವಿರುದ್ಧ ಕೊಲೆ, ಸಾಕ್ಷ್ಯ ನಾಶದ ಆರೋಪ ಕೂಡ ಇದೆ. ಈತನ ಮೇಲಿರುವಂತ ಪ್ರಕರಣಗಳನ್ನ ನೋಡಿದ್ರೆ ಕೊಲೆ, ಸಾಕ್ಷ್ಯ ನಾಶದ ಜಂಟಿ ಹೊಣೆಗಾರಿಕೆಯಡಿ ಈತನ ಮೇಲೂ ಕೂಡ ಪ್ರಕರಣ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಅಭಿಷೇಕ್ ಅಂಗಡಿ ಅವರು, ವಕೀಲರು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ಯಾವುದೇ ಆರೋಪಿ ತಾನು ಮಾಫಿ ಸಾಕ್ಷಿ ಆಗ್ತೇನೆ ಅಂತ ಅರ್ಜಿ ಹಾಕಿದ್ರೆ ಅದನ್ನ ಕೋರ್ಟ್ ಮತ್ತೆ ಪ್ರಾಸಿಕ್ಯೂಷನ್ ಒಪ್ಪಿಗೆ ಕಡ್ಡಾಯನಾ ಅಂತ? ಖಂಡಿತವಾಗ್ಲೂ ಇಲ್ಲ ಸರ್. ಅವ್ರ ಅರ್ಜಿ ಹಾಕೋದಷ್ಟೇ ಅವ್ರ ಡಿಸ್ಕ್ರಿಷನ್. ಈ ಪ್ರದೋಷ್ ಅವ್ರು ಏನ್ ಹಾಕಿದ್ದಾರೆ, ಇಟ್ಸ್ ಇಸ್ ಡಿಸ್ಕ್ರಿಷನ್ ಟು ಫೈಲ್ ದಟ್ ಅಪ್ಲಿಕೇಶನ್. ಇಟ್ಸ್ ಇಸ್ ರೈಟ್ ಟು ಫೈಲ್ ದಟ್ ಅಪ್ಲಿಕೇಶನ್. ಎಂಡ್ ಆಫ್ ದ ಡೇ ಇಟ್ಸ್ ಅಪ್ ಟು ದ ಪ್ರಾಸಿಕ್ಯೂಷನ್ ವೆದರ್ ಟು ಅಕ್ಸೆಪ್ಟ್ ಇಟ್ ಆರ್ ನಾಟ್. ಹಾಗಂತ ಓನ್ಲಿ ಬಿಕಾಸ್ ಪ್ರಾಸಿಕ್ಯೂಷನ್ ಹ್ಯಾಸ್ ಅಕ್ಸೆಪ್ಟೆಡ್ ದಟ್ ಅಪ್ಲಿಕೇಶನ್, ಕೋರ್ಟ್ ವೋಂಟ್ ಪಾಸ್ ಆನ್ ಆರ್ಡರ್ಸ್ ಬಾಳ್ಲಿ. ದೋ ಪ್ರಾಸಿಕ್ಯೂಷನ್ ಅವ್ರ ಒಪ್ಪಿಗೆ ಇದ್ರೂನುವೆ ಕೋರ್ಟ್ ಅಪ್ಲಿಕೇಶನ್ ನ ಪ್ರಾಸಿಕ್ಯೂಷನ್ ಅವ್ರ ವರ್ಷನ ವಿಮರ್ಶೆ ಮಾಡಿನೇ ಆರ್ಡರ್ ಮಾಡೋದು. ಅವ್ರ ಅಪ್ಲಿಕೇಶನ್ ಹಾಕಿದ್ರೆ ಮಾತ್ರಕ್ಕೆ ಅದು ಇನ್ಸ್ಟೆಂಟ್ ಆಗಿ ಅಲೋ ಆಗೋದಿಲ್ಲ. ಓಕೆ ಓಕೆ. ಈ ಮಾಫಿ ಸಾಕ್ಷಿಗೆ ಇರುವಂತ ಪ್ಯಾರಾಮೀಟರ್ಸ್ ಏನಿರುತ್ತೆ ಸರ್? ಅವ್ರನ್ನ ಕನ್ಸಿಡರ್ ಮಾಡಬೇಕೋ ಬೇಡವೋ, ಯಾವ ರೀತಿಯ ಪ್ರಕರಣದಲ್ಲಿ ಅವ್ರು ಭಾಗಿಯಾಗಿರ್ತಾರೆ ಅನ್ನುವಂಥದ್ದನ್ನ ಹೇಗೆ ಕನ್ಸಿಡರ್ ಮಾಡ್ತಾರೆ? ಹೌದು ಸರ್. ಈಗ ಫಸ್ಟ್ಲಿ ಏನಾಗುತ್ತಂದ್ರೆ, ಇವ್ರು ಅಪ್ರೂವರ್ ಆಗಿ ಕನ್ವರ್ಟ್ ಆಗಿ ಅಪ್ಲಿಕೇಶನ್ ಅಲೋ ಆಯ್ತು ಅಂದ್ರೆ ಹಿ ವಿಲ್ ಬಿ ಎನ್ಲಾರ್ಜ್ಡ್ ಆನ್ ಬೇಲ್.
ಅಂಡ್ ವಿಲ್ ಬಿ ಟ್ರೀಟೆಡ್ ಆಸ್ ಅ ಪ್ರಾಸಿಕ್ಯೂಷನ್ ವಿಟ್ನೆಸ್. ಇಷ್ಟು ಏನಾಗ್ತಿತ್ತು, ಅವ್ರು ಅಕ್ಯೂಸ್ ನಂಬರ್ 14 ಆಗಿ ಟ್ರೀಟ್ ಆಗ್ತಾ ಇದ್ರು, ಅಕ್ಯೂಸ್ಡ್ ಆಗಿ. ಇವಾಗ ಏನಾಗುತ್ತೆ, ವಿಲ್ ಬಿ ಟ್ರೀಟೆಡ್ ಆಸ್ ಪ್ರಾಸಿಕ್ಯೂಷನ್ ವಿಟ್ನೆಸ್, ವಿಲ್ ಬಿ ಇನ್ ಫೇವರ್ ಆಫ್ ಸ್ಟೇಟ್. So it doesn't mean that whatever the evidence he will give has to be blindly. No, it is not. Supreme Court recent judgments are very strict that though he might be approver, initially he might be accused in any of the cases, his testimony, ಅವ್ರು ಏನ್ ಡಿಪೋಸಿಷನ್ ಮಾಡ್ತಾರಲ್ಲ, ಅವ್ರ ಟೆಸ್ಟಿಮೋನಿ ಹ್ಯಾಸ್ ಟು ಬಿ ಸಪೋರ್ಟೆಡ್ ಬೈ ದ ಮೆಟೀರಿಯಲ್ ಅವೈಲಬಲ್ ಆನ್ ರೆಕಾರ್ಡ್ ಅಂಡ್ corroborative evidence. Solely based on the statement or the testimony of given by the approver cannot be considered. ಅದೊಂದೇ ಬೇಸ್ ಆಗಿ ಇಟ್ಕೊಂಡು ಆರ್ಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಟ್ ಕ್ಯಾನ್ ಬಿ ಯೂಸ್ಡ್ ಅಲಾಂಗ್ ವಿತ್ ದ ಮೆಟೀರಿಯಲ್ಸ್ ಅವೈಲಬಲ್ ಆನ್ ರೆಕಾರ್ಡ್. ಸಮ್ಟೈಮ್ಸ್ ಏನಾಗುತ್ತೆ, ಈಗ ಅಪ್ರೂವರ್ ಆಗ್ತೀವಿ ಅಂದ್ರೆ ಇವಾಗ ಬಂದು ಬೇಲ್ ತಗೊಂಡ್ಬಿಡ್ತಾರೆ, ಸಬ್ಸಿಕ್ವೆಂಟ್ಲಿ ದೇ ವಿಲ್ ನಾಟ್ ಸಪೋರ್ಟ್ ದ ಪ್ರಾಸಿಕ್ಯೂಷನ್ ಟು ದ ಎಕ್ಸ್ಟೆಂಟ್ ದೇ ಹ್ಯಾವ್ ಅಗ್ರೀಡ್. ಸೊ ಈ ತರ ಕಾರಣದಿಂದ ಅವ್ರು ಏನು ಸಾಕ್ಷಿ ಕೊಡ್ತಾರೆ ಅದನ್ನ ಕಂಪ್ಲೀಟ್ ಆಗಿ ರಿಲೇ ಆಗಕ್ ಆಗಲ್ಲ, ಕೋರ್ಟ್ ಅಂಡ್ ರಿಲೇ ಆಗೋದೂ ಇಲ್ಲ. ಸರೌಂಡಿಂಗ್ ಸರ್ಕಮ್ಸ್ಟಾನ್ಸಸ್, ಆ ಮೆಟೀರಿಯಲ್ ವಿಟ್ನೆಸ್ ಅವೈಲಬಲ್ ಆನ್ ರೆಕಾರ್ಡ್ ವಿಲ್ ಬಿ ಶೋರ್ಲಿ ಕನ್ಸಿಡರ್ಡ್ ಅಲಾಂಗ್ ವಿತ್ ದ ಟೆಸ್ಟಿಮೋನಿ ಆಫ್ ದ ಅಪ್ರೂವರ್. ಆ ಅಪ್ರೂವರು ಫಸ್ಟ್ ಏನ್ ಸ್ಟೇಟ್ಮೆಂಟ್ ಕೊಡ್ತಾನೆ ಅದನ್ನ ಒಂದ್ಸಲಿ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡು ನಂತರ ಕನ್ಸಿಡರ್ ಮಾಡ್ಬೇಕಾ ಬೇಡವಾ ಅನ್ನುವಂಥದ್ದು ಏನಾದ್ರೂ ಇರುತ್ತಾ ಪ್ರೋಸೆಸ್? ಖಂಡಿತವಾಗ್ಲು, ಅಬ್ಸಲ್ಯೂಟ್ಲಿ ಯು ಆರ್ ರೈಟ್. ಅವ್ರು ಬರೀ ಅವ್ರ ಸ್ಟೇಟ್ಮೆಂಟ್ ಕೊಟ್ಟರು ಅಂದ್ ಮಾತ್ರಕ್ಕೆ ಅದು ಸೋಲ್ ಗ್ರೌಂಡ್ ಆಗೋದಿಲ್ಲ ಕನ್ವಿಕ್ಷನ್ಗೆ ಅಥವಾ ಅಕ್ವಿಟಲ್ಗೆ. has to be supported by some materials available on record which has collected during the course of investigation. Police ಅವರು ಏನ್ ಇನ್ವೆಸ್ಟಿಗೇಷನ್ ಟೈಮ್ ಅಲ್ಲಿ ಮೆಟೀರಿಯಲ್ಸ್ ಕಲೆಕ್ಟ್ ಮಾಡಿರ್ತಾರೆ, ಆ ಒಂದು ಮೆಟೀರಿಯಲ್ಸ್ ಇಂದ ಅದರ್ ಕೊರಾಬರೇಟಿವ್ ಎವಿಡೆನ್ಸ್ ಜೊತೆಗೆ ಮನಿ ಅಂತ ಏನ್ ಕರಿತೀವಿ ಲೀಗಲ್ ಟರ್ಮ್ಸ್ ಅಲ್ಲಿ, ಇದೆಲ್ಲ ಒಟ್ಟುಕೊಡ್ಬೇಕು. ಇದನ್ನೆಲ್ಲ ಜೊತೆಗೆ ಕನ್ಸಿಡರ್ ಮಾಡಿ, ಹ್ಯಾಂಡ್ ಇನ್ ಹ್ಯಾಂಡ್ ಕನ್ಸಿಡರ್ ಮಾಡಿ, ಕೋರ್ಟ್ ವಿಲ್ ಕಮ್ ಟು ಕನ್ಕ್ಲೂಷನ್. ಕೋರ್ಟ್ ವಾಂಟ್ ಕಮ್ ಟು ಕನ್ಕ್ಲೂಷನ್ ಓನ್ಲಿ ಬೇಸ್ಡ್ ಆನ್ ದ ಟೆಸ್ಟಿಮನಿ ಆಫ್ ದ ಅಪ್ರೂವರ್. ನೋ, ನಾಟ್ ಅಟ್ ಆಲ್. But it's a kind of a blow for the other accused. Okay. ಈಗ ಈತನ ಸ್ಟೇಟ್ಮೆಂಟು ಮತ್ತೊಂದ್ ಕಡೆ ಈ ಪ್ರಕರಣದಲ್ಲಿ ಒಬ್ಬೊಬ್ಬ ಆರೋಪಿಗಳನ್ನು ಕೂಡ ಸಪರೇಟ್ ಆಗಿ ವಿಚಾರಣೆ ಮಾಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಇಷ್ಟು ದೊಡ್ಡ ಚಾರ್ಜ್ ಶೀಟ್ ಸಲ್ಲಿಸಿರುವಂತದ್ದು ಇದೇ ಪ್ರಕರಣದಲ್ಲಿ ಅನ್ನುವಂಥದ್ದನ್ನ ಕೂಡ ನಾವು ನೋಡ್ತಾ ಇದ್ವಿ. ಈಗ ಈತ ಏನೋ ಸ್ಟೇಟ್ಮೆಂಟ್ ಕೊಡ್ತೀನಿ, ನಾನು ಅಪ್ರೂವ್ ಆಗ್ತೀನಿ, ಕ್ಷಮೆ ಕೇಳ್ತೀನಿ, ಅಲ್ಲಿ ಏನೇನಾಗಿದೆ ಅಂತ ಹೇಳಿದ ತಕ್ಷಣ ಇನ್ನು ಉಳಿದಿರುವಂತ 17 ಆರೋಪಿಗಳಿಗೂ ಕೂಡ ಆ ಸ್ಟೇಟ್ಮೆಂಟ್ ಮ್ಯಾಚ್ ಆಗುತ್ತೆ ಅನ್ನುವಂಥದ್ದನ್ನು ಕ್ರಾಸ್ ವೆರಿಫಿಕೇಶನ್ ಮಾಡ್ಲಾಗತ್ತಾ? ಖಂಡಿತ ಸರ್, ಖಂಡಿತ. ಅದನ್ನ ಟೆಸ್ಟಿಮನಿ ಕೊಡ್ತಾರೋ ಅದನ್ನ ಸೋಲ್ ಆಗಿ ಕನ್ಸಿಡರ್ ಮಾಡೋದಿಲ್ಲ. ಟೆಸ್ಟಿಮನಿ ಅಷ್ಟೇನೆ. ಬಟ್ ಇಟ್ ಹೋಲ್ಡ್ ಸಮ್ ವಾಟರ್ ಬಿಕಾಸ್ ಹಿ ವಿಲ್ ಬಿ ರೆಪ್ರೆಸೆಂಟಿಂಗ್ ಪ್ರಾಸಿಕ್ಯೂಷನ್ ಅವಲ್ಲ, ಹಿ ವಿಲ್ ಬಿ ಕನ್ಸಿಡರ್ ಆಸ್ ಅ ಪ್ರಾಸಿಕ್ಯೂಷನ್ ವಿಟ್ನೆಸ್. ಇವಾಗ ಇಷ್ಟು ಅಕ್ಯೂಸ್ಡ್ ಆಗಿದ್ರು, ಇವಾಗ ಪ್ರಾಸಿಕ್ಯೂಷನ್ ವಿಟ್ನೆಸ್ ಅಂದ್ರೆ ಪೊಲೀಸ್ ಅವ್ರ ಪರವಾಗಿ, ಸ್ಟೇಟ್ ಪರವಾಗಿ ಅವರು ವಿಟ್ನೆಸ್ ನ ಕೊಡ್ತಾರೆ ಕೋರ್ಟ್ ಮುಂದೆ. ಸೊ ಅವ್ರು ಏನೇನ್ ಹೇಳ್ತಾರೋ ಪ್ರತಿಯೊಂದು ಕನ್ಸಿಡರ್ ಆಗುತ್ತೆ, ಪ್ರೊವೈಡೆಡ್ ದಟ್ it should be supported by materials available on record and also other witnesses, other evidence available on record. ಬರೀ ಅವರು ಒಂದು ಏನೋ ಒಂದು ಟೆಸ್ಟಿಮನಿ ಕೊಟ್ಟರು ಅಂದ್ ಮಾತ್ರಕ್ಕೆ ಅಪ್ರೂವರ್, it cannot be considered on sole basis because he is the one who is actively involved in the crime alwa, on prima facie. He is a person who is involved in the crime like other accused. Not only because he is coming and saying that I will become approver, I will support the case of the prosecution and matrake. His testimony can't be relied solely. Okay. Thank you, Abhishek sir. News 18 ಜೊತೆ ಮಾತನಾಡಿದಕ್ಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡಲಿಕ್ಕೆ ಲೋಹಿತ್ ಅವರು ವಕೀಲರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಲೋಹಿತ್ ಅವರೇ. ಈಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರದೋಷ್ ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಆ ಮಾಫಿ ಸಾಕ್ಷಿ ಅನ್ನುವಂಥದ್ದು ಈ ಪ್ರಕರಣಕ್ಕೆ ಎಷ್ಟು ಮಹತ್ವವನ್ನು ತಂದುಕೊಡುತ್ತೆ ಅಂತ, ಹೇಗೆ ಕನ್ಸಿಡರ್ ಮಾಡಲಾಗುತ್ತೆ ಅಂತ? ಈಗ ಅವ್ರಿಗೆ ಯಾವಾಗ್ಲೂ ಪ್ರೊಸೀಜರ್ ಓಪನ್ ಇದ್ದೇ ಇರುತ್ತೆ. ಈಗ ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಬಂದಿರೋದ್ನು ಕೂಡ ಅದನ್ನ ಫಸ್ಟ್ ಆಫ್ ಆಲ್ ಅವರು ಈ ಒಂದು ಸಿಚುವೇಶನ್ ನಲ್ಲಿ ಅವ್ರನ್ನ ಮಾಫಿ ಸಾಕ್ಷಿಯಾಗಿ ನಾವು ಪರಿಗಣಿಸಬಾರ್ದು ಅನ್ನೋದು ನ್ಯಾಯಾಲಯ ತೀರ್ಮಾನ ಮಾಡ್ಬೇಕಾಗತ್ತೆ. ಮೊದಲನೇದಾಗಿ ನಡೆದಂತ ಚಾರ್ಜ್ ಶೀಟ್ ಮುಂಚೆನೆ ನಡೆದಂತ ಮಾಫಿ ಸಾಕ್ಷಿಗಳು ಯಾರಿದ್ರೋ ಅವ್ರಿಗೆ ಯಾವುದೇ ರೀತಿಯಾದ ಕೋರ್ಟಿನ ಅನುಮತಿ ಬೇಕಾಗಿರ್ಲಿಲ್ಲ, ಅಂತ ಒಂದು ಸೀರಿಯಸ್ ಅನುಮತಿಗಳೇನು ಬೇಕಾಗಿರ್ಲಿಲ್ಲ. ಇಂಟಿಮೇಷನ್ ಮಾಡ್ಬೇಕಾಗಿತ್ತು ನ್ಯಾಯಾಲಯಕ್ಕೆ, ಈ ರೀತಿಯಾಗಿ ಈ ತರ ಆಗ್ತಾ ಇದಾವೆ ಅಂತ ಹೇಳಿ. ಆದ್ರೆ ಈಗ ಇವರು ಪ್ರದೋಷ್ ಅವರು ಈ ಸಮಯದಲ್ಲಿ, ಯಾಕಂದ್ರೆ ಸ್ವಲ್ಪ ಈಗಾಗಲೇ ಸಾಕ್ಷಿಗಳು ನುಡಿದಿದ್ದಾರೆ ಕೋರ್ಟ್ ನಲ್ಲಿ, ಆ ಸಾಕ್ಷಿಗಳು ನಡೆದಿದ್ದಾವೆ. ಈ ಒಂದು ಸಮಯದಲ್ಲಿ ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಬಂದಿರುವಂತದ್ದು ಎಲ್ಲಿವರೆಗೂ ನಾವು ಅದು ಅಕ್ಸೆಪ್ಟ್ ಮಾಡ್ಬೇಕಾಗತ್ತೆ. ಮೊದಲನೇದಾಗಿ ಅಕ್ಯೂಸ್ ಸ್ಟೇಟ್ಮೆಂಟ್ ಏನಿದೆ
ಅಂದ್ರೆ ಆರೋಪಿಯನ್ನ ಕಸ್ಟಡಿ ತಗೊಂಡಿರ್ತಾರಲ್ಲ ಮೊದಲು 14 ದಿನ, ಪ್ರದೂಷ ಆಗ್ಲಿ ದರ್ಶನ್ ಅವ್ರನ್ನಾಗ್ಲಿ, ಆಗ ಇವ್ರ ಹೇಳಿಕೆಗಳು ಏನಿರುತ್ತವೆ ಅನ್ನೋದನ್ನು ಕೂಡ ನೋಡ್ಬೇಕಾಗತ್ತೆ. ಮತ್ತೆ ಇಲ್ಲಿವರೆಗೂ ಸಾಕ್ಷಿಗಳು ಏನ್ ನುಡಿದಿದ್ದಾರೆ ಅನ್ನೋದನ್ನು ನೋಡ್ಬೇಕಾಗತ್ತೆ. ಅಂದ್ರೆ ಈಗ ನನಗೆ ಕನ್ವಿಕ್ಷನ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ ಆಗ್ಬಿಡುತ್ತೆ ಅನ್ನೋದೇನೋ ಕನ್ಫರ್ಮ್ ಆಗಿ ಆತ ಯೂಟರ್ನ್ ತಗೊಂಡಿದ್ದಾನ, ಇದು ಕಾನೂನಿನಲ್ಲಿ ಏನಾದ್ರೂ ಬಿಡ್ಬೋದಾ ಅವ್ರನ್ನ, ಈ ರೀತಿ ಯೂಟರ್ನ್ ತಗೊಂಡು ಒಳಗಡೆ ಬಂದು ಆತನನ್ನ ಬಿಡುಗಡೆ ಮಾಡಿಸ್ಕೊಳ್ಬೋದಾ, ಅಥವಾ ಈತ ಬೇರೆ ಎಲ್ರೂ ಕೂಡ ವಿರುದ್ಧವಾಗಿ ನಾನು ಸಾಕ್ಷಿ ಹೇಳಕ್ಕೆ ಹೋಗ್ತಾ ಇದ್ದೀನಿ ಅನ್ನೋವಂಥದ್ದು. ಯಾಕಂದ್ರೆ ಈಗ ಕನ್ವಿಕ್ಷನ್ ಆಗುತ್ತೋ, ಕೊಲೆ ನಡೆದಿದೆಯೋ, ಕೊಲೆ ಇವರೇ ಮಾಡಿದಾರೋ ಮಾಡಿಲ್ವೋ ಅನ್ನೋಂಥದ್ದನ್ನ ತೀರ್ಮಾನ ಮಾಡ್ತಿರೋದೇ ನ್ಯಾಯಾಲಯ. ನಾವೀಗ ಎಲ್ಲೂ ಕನ್ಕ್ಲೂಷನ್ ಬರಕ್ಕಾಗಲ್ಲ. ಜಡ್ಜ್ಮೆಂಟ್ ಬರೋವರೆಗೂ ಕೂಡ ವಿ ಕೆನಾಟ್ ಕನ್ಕ್ಲೂಡ್ ಇಟ್. ಸೊ ಏನೇನ್ ಟ್ರಯಲ್ ನಡೆಯುತ್ತೆ, ಏನೇನ್ ಸಾಕ್ಷಿಯಾದವ್ರು ನಡೆಸ್ತಾರೋ ಅದರ ಮೇಲೆ ಇವರು ಕನ್ವಿಕ್ಷನ್ ಅಥವಾ ಅಕ್ವಿಟ್ ಅನ್ನೋದು ನಡೆಯುತ್ತೆ. ಸೊ ಹಾಗಾಗಿ ಪ್ರವೀಣ್ ಅವರು ಈ ಮೂವ್ಮೆಂಟ್ ನಲ್ಲಿ ಈ ರೀತಿಯಾಗಿ ಕೊಡ್ತಿರುವಂತದನ್ನ ಬೇರೆ ಆರೋಪಿಗಳು ಕೂಡ ಆಬ್ಜೆಕ್ಟ್ ಮಾಡುವಂತ ಒಂದು ಅನುಕೂಲತೆಯನ್ನ ನ್ಯಾಯಾಲಯದಲ್ಲಿ ಕೊಡ್ತಾರೆ. ಯಾಕಂದ್ರೆ ಈ ಸಮಯದಲ್ಲಿ ಇವರು ನಮ್ಮ ವಿರುದ್ಧ ಹೋಗ್ತಾ ಇರುವಂತದ್ದು ಅಥವಾ ಸಾಕ್ಷಿಗಳನ್ನ ಹೇಳ್ತಾ ಇರುವಂತದ್ದು ಎಲ್ಲಿ ಸರಿ ಬರುತ್ತೆ ಅನ್ನುವಂಥದ್ದು. ಹಾಗೆ ಈ ಅಪ್ಲಿಕೇಶನ್ ಹಾಕಿದಾಗ್ಲೂ ಕೂಡ ವಾದ ಪ್ರತಿವಾದಗಳನ್ನ ಆಲಿಸಿದ ಮೇಲೆ ಪ್ರದೂಷ್ ಅವರ ಒಂದು ನೆಸೆಸಿಟಿ, ಅಂದ್ರೆ ಈಗ ಆತ ಮಾಫಿ ಸಾಕ್ಷಿ ಆಗ್ಬೇಕಂತ ಅಪ್ರೂವರ್ ಆಗ್ಬೇಕಾಗಿರುವಂತದನ್ನ ನಾವು ತಗೋಬೋದಾ ತಗೊಂಬಾರ್ದಾ ಅನ್ನೋಂಥದ್ದನ್ನ ತಗೊಳಕ್ಕೆ ಬಹಳ ಸಮಯ ಹಿಡಿಯುತ್ತೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಮತ್ತೊಂದು ಇದರಲ್ಲೇ ಸುಪ್ರೀಂ ಕೋರ್ಟ್ ಕೂಡ ಒಂದು ಗೈಡೆನ್ಸ್ ಕೊಟ್ಟಿರುತ್ತೆ, 1 ವರ್ಷದಲ್ಲಿ ತಾವು ಇದನ್ನ ಕೇಸನ್ನ ಮುಕ್ತಾಯ ಮಾಡಬೇಕು ಅಂತ ಹೇಳಿ ಒಂದು ಡೈರೆಕ್ಷನ್ ಕೊಟ್ಟಿದೆ. ಸೊ ಈಗ ಮಧ್ಯದಲ್ಲಿ ಈ ರೀತಿಯಾಗಿ ಒಂದು ಕೇಸ್ನಲ್ಲಿ ಯೂಟರ್ನ್ ಆದಾಗ ಹೇಗೆ ಅದನ್ನ 1 ವರ್ಷದಲ್ಲಿ ಮುಗಿಸಬಹುದು ಅನ್ನುವಂಥದ್ದು ಕೂಡ ಎರಡೇ ತರ ತೀರ್ಮಾನ ನೋಡ್ಬೇಕಾಗುತ್ತೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಆರೋಪಿಗಳನ್ನೇ ಪ್ರದೂಷನ್ನ ನೀನು ಮಾಫಿ ಸಾಕ್ಷಿಯಾಗಿ ಮುಂದುವರ್ಸ್ಕೊಂಡು ಹೋದ್ರೆ ಇದು ತೀರ್ಮಾನ ಆಗಕ್ಕೆ ಒಂದು 6-7 ತಿಂಗಳಾಗುತ್ತೆ. ಆಗ ಇಟ್ ಈಸ್ ಅ ಡಿಫಾಲ್ಟ್ ಬೇಲ್ ಐ ಥಿಂಕ್ ಅಗೇನ್ ಇನ್ ಆಫ್ಟರ್ 1 year, ದರ್ಶನ್ ಅವ್ರಿಗಾಗ್ಲಿ ಬೇರೆಯವ್ರಿಗಾಗ್ಲಿ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಹೇಳಿರುವಂತ ಏನು ಅಂದ್ರೆ ನೀವು 1 ವರ್ಷದೊಳಗಡೆ ಮುಗಿಸಿ ನೋಡೋಣ ಅಂತ. ಯಾವ ಅಪ್ಲಿಕೇಶನ್ ಮೇಲೆ? ಬೇರಿನ ಅರ್ಜಿಯ ಮೇಲೆ. ಸೊ ಹಾಗಾಗಿ ಅಕಸ್ಮಾತ್ ನೀವು 1 ವರ್ಷದೊಳಗಡೆ ಮುಗ್ದಿಲ್ಲ ಅಂದ್ರೆ ಇಟ್ ಈಸ್ ನೋನ್ ದಟ್ ಆಫ್ಟರ್ 1 year ಅವ್ರಿಗೆ ಬೇಲ್ ಆಗೋದಂತೂ ಖಂಡಿತವಾಗ್ಲೂ ಬೇಲ್ ಆಗೇ ಆಗುತ್ತೆ, ಇದೇ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ. ಸೊ ಹಾಗಾಗಿ ಎಲ್ಲೇ ಹೋದ್ರೆ ಟೈಮ್ ಕಿಲ್ಲಿಂಗ್ ಪ್ರೋಸೆಸ್ ಮಾಡ್ತಾ ಇದಾರಾ, ಅಥವಾ ಇಷ್ಟು ದಿನ ಇಲ್ದಿರುವಂತದ್ದು ಈಗ ಯಾಕೆ ಆಲ್ ಆಫ್ ಸಡನ್ ಈ ರೀತಿಯಾಗಿ ಅವ್ರು ಬರ್ತಾ ಇದ್ದಾರೆ, ಅಥವಾ ಜೈಲ್ನಲ್ಲಿರುವಂತ ಪ್ರದೂಷಿಗೆ ಯಾಕೆ ಮಾಫಿ ಸಾಕ್ಷಿ ಆಗಬೇಕು ಅಂತ ಒತ್ತಡ ಬಂದಿದೆ, ಅಥವಾ ಯಾಕೆ ಈ ಮನಸ್ಥಿತಿ ಬಂತು ಇಷ್ಟು ದಿನ ಇಲ್ದಿರುವಂತದ್ದು. 2 ವರ್ಷ ಆಯ್ತು ಪ್ರಕರಣ ಆಗಿ. ಅವರೆಲ್ಲ ಒಟ್ಟಿಗೆ ಇರುವಂತವ್ರು ಬೇರೆ, ಸಪರೇಟ್ ಸೆಲ್ ಏನೂ ಅಲ್ಲ. ಎಸ್, ಎಕ್ಸಾಕ್ಟ್ಲಿ. ನಾನು ಅದಕ್ಕೆ ಹೇಳಿದ್ದು, ನಾನು ನಿಮ್ಗೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ, ಎಲ್ಲಾ ಕಾರ್ನರ್ನಲ್ಲೂ ಕೂಡ ನೋಡಿ ಆಮೇಲೆ ನ್ಯಾಯಾಲಯ ಅವರನ್ನ ಮಾಡಬೇಕಾ ಮಾಡಬಾರ್ದಾ ಅನ್ನುವಂಥದ್ದು ಒಂದು ತೀರ್ಮಾನಕ್ಕೆ ಬರುತ್ತೆ. ನೋ ಡೌಟ್ ಮಾಫಿ ಸಾಕ್ಷಿಯಾಗಿ ಯಾವ ಸಮಯದಲ್ಲೂ ಕೂಡ ಸಾಕ್ಷಿಗಳು ಒಳಗಡೆ ಹೋಗ್ಬೋದು. ಆದ್ರೆ ಏನು ನೀವು ಜಡ್ಜ್ಮೆಂಟ್ ನಾಳೆ ಇದ್ದಾಗ ನಾವು ಇವತ್ತು ಮಾಫಿ ಸಾಕ್ಷಿ ಆಗ್ತೀನಿ ಹೇಳಕ್ಕಾಗತ್ತಾ? ನೋ, ಇಟ್ ಇಸ್ ಅ ಟೈಮ್ ಆಫ್ ಟ್ರಯಲ್ ಆರ್ ಬಿಫೋರ್ ದಿ ಟ್ರಯಲ್. ಸೊ ಬಿಫೋರ್ ದಿ ಟ್ರಯಲ್ ಇಸ್ ಆಲ್ರೆಡಿ ಸ್ಟಾರ್ಟೆಡ್. ಯಾರ್ಯಾರು ಸಾಕ್ಷಿಗಳು ನುಡಿದಿದ್ದಾರೆ ಈಗಾಗ್ಲೇ. ಹಾಗಾದ್ರೆ ಈತನಿಗೆ ಗೊತ್ತಿರುವಂತದ್ದು ಏನು? ಈತ ಹಾಗಾದ್ರೆ ಪೊಲೀಸರು ಮುಂದೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಸುಳ್ಳ ಅಥವಾ ಪೊಲೀಸರು ಕೊಟ್ಟಿರೋದೇ ನಿಜಾನ? ಸೊ ಹಾಗಾಗಿ ನೀವೆಲ್ಲವನ್ನೂ ತೀರ್ಮಾನ ಮಾಡ್ಬೇಕಾಗುತ್ತೆ. ನೋಡಿ, ಇಟ್ ಈಸ್ ನಾಟ್ ಓನ್ಲಿ ಫಾರ್ ದಿ ಏನೋ ಅವ್ರನ್ನ ಕನ್ವಿಕ್ಷನ್ ಮಾಡ್ಬೇಕು ಅಂತ ಕೋರ್ಟ್ ಈಗಾಗಲೇ ತೀರ್ಮಾನ ಮಾಡಿಲ್ಲ, ಅದನ್ನ ಅಕ್ವಿಟ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿರಲ್ಲ. ಕೋರ್ಟ್ ತೀರ್ಮಾನ ಮಾಡುವಂತದ್ದು ಕೇಸ್ಗಳನ್ನ ನಡೆಯುತ್ತೆ, ಟ್ರಯಲ್ ಮೇಲೆ ನಡೆಯುತ್ತೆ. ಹಾಗಾಗಿ ಮೈದಲ್ಲಿ ಬರೆಯಂತ ಸಾಕ್ಷಿಗಳು ಅವರ ಪ್ರಾಮುಖ್ಯತೆ ಏನು ಅನ್ನೋದನ್ನು ಕೂಡ ನೋಡ್ಬೇಕು. ಈಗ ನಾಳೆ ಈ ಎಲ್ಲಾ ಸಾಕ್ಷಿಗಳು ಆದ್ಮೇಲೆ ಡಿಫೆನ್ಸ್ ಎವಿಡೆನ್ಸ್ ಅಂತ ಕೇಳೋಣ. ದರ್ಶನ್ ಒಂದು 4-5 ಸಾಕ್ಷಿಗಳನ್ನ ಒಳಗಡೆ ತರಬೇಕು, ಅದಕ್ಕೂ ಕೂಡ ಅನುಮತಿ ಬೇಕು. ಬಟ್ ಇಟ್ ವಿಲ್ ಬಿ ನಾಟ್ ಬಿ ಅಬ್ಜೆಕ್ಟೆಡ್. ನನ್ನ ಪರವಾಗಿರುವಂತಹ ಸಾಕ್ಷಿಗಳು ನಿನ್ ಪರವಾಗಿರೋ ಸಾಕ್ಷಿಗಳು ಇದಾವ ಅಂತ ಕೋರ್ಟ್ ಅಲ್ಲಿ ಕೇಳ್ತಾರೆ ದರ್ಶನ್ ಅವ್ರಿಗೆ ಒಂದು ಸಮಯ ಬಂದಾಗ, ಒಂದು ಸ್ಟೇಟ್ಮೆಂಟ್ ಆದ ನಂತರವೇ. ಆಗ ಹೌದು ನನಗೂ ಕೂಡ ಸಾಕ್ಷಿಗಳನ್ನ ಒದಗಿಸಬೇಕು ಅಂತ ಹೇಳಿದಾಗ ಇಟ್ ವಿಲ್ ಬಿ ಅಲೋಡ್ ಈಸಿಲಿ. ಬಟ್ ಈಗ ಒಬ್ಬ ಆರೋಪಿ ಇಷ್ಟು ದಿನ ನಂತರ ಆದ ಮೇಲೆ ಸಾಕ್ಷಿ ಆಗ್ಲೇ ಸ್ಟಾರ್ಟ್ ಆಗಿ ಎಷ್ಟು ಸಾಕ್ಷಿ ಆಗಿದೋ ಗೊತ್ತಿಲ್ಲ, ಆಲ್ಮೋಸ್ಟ್ ಪ್ರಾಬ್ಲಿ 20-30 ಎವಿಡೆನ್ಸ್ ಗಳು ಆಗಿರ್ಬೋದು. ಸೊ ಈಗ ಈತ ಬಂದು ಏನೋ ಮಾಫಿ ಸಾಕ್ಷಿ ಆದ್ಮೇಲೆ ಆ ಎಲ್ಲಾ ಸಾಕ್ಷಿಗಳಿಗೂ ಕೂಡ ಪರಿಣಾಮ ಬೀಳ್ತಾವಲ್ಲ ಮತ್ತೆ. ಸೊ ವೇ ಟು ಟೇಕ್ ಜಸ್ಟಿಸ್ ನ ಯಾವ ರೀತಿ ತಗೊಂತೀರಾ ನೀವು? ಅಂದ್ರೆ ನಾನೇ ಇದ್ದೆ, ನಾನೇ ನೋಡಿದೆ, ಇವ್ರು ಹೊಡೆದಿದ್ದು ನೋಡ್ಬಿಟ್ಟೆ ಅಂತ ಹೇಳ್ತಿದ್ರ, ಅಥವಾ ಪೊಲೀಸ್ ಒತ್ತಡ ಕೇಳ್ತಾ ಇದಾರ? ಮತ್ತೆ ಎಲ್ರು ಕೂಡ ಒಂದೇ ಸೆಲ್ ಅಲ್ಲಿ ಇದ್ದೀರಿ, ಆಲ್ ಆಫ್ ಸಡನ್ ಈ ತರ ಧೈರ್ಯ ಯಾಕೆ ಬಂತು? ಇಷ್ಟು ವರ್ಷ ಇಲ್ದಿರುವಂತದ್ದು ನಿನ್ನ ಮಾಫಿ ಸಾಕ್ಷಿ ಮಾಡಿದ್ರೆ ಜಸ್ಟಿಸ್ ನ ನಾನು ಆಚೆ ತರಕ್ಕೆ ನಿನ್ನಿಂದ ಬರೋಂತ ಮಾಹಿತಿಗಳಾದ್ರೂ ಏನು, ನಿನ್ನಿಂದ ಬರೋಂತದಾದ್ರೂ ಏನು ಅನ್ನೋದೆಲ್ಲ ಕೂಡ ನೋಡುತ್ತೆ ನ್ಯಾಯಾಲಯ ಅನ್ನೋದು ನನ್ನ ಅಭಿಪ್ರಾಯ ಸರ್. ಓಕೆ, ನಮ್ ಜೊತೆ ಅಶೋಕ್ ಕುಮಾರ್ ಅವರು, ಟೈಗರ್ ಅಶೋಕ್ ಕುಮಾರ್ ಅವರು, ನಿವೃತ್ತ ಪೊಲೀಸ್